ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ. ಇವತ್ತಿನ ವೀಡಿಯೋ ಅಂತ ಅಂದು ಹೇಳ್ರೆ, ನಾನು ಊರಾಗಿದ್ನಲ್ಲ, ಆಲ್ರೆಡಿ ನಿಮಗೆಲ್ಲ ಗೊತ್ತಿತ್ತಲ್ದ. ನಮ್ಮ ಮನೆಗೆ ಅಮ್ಮ ಒಂದು ಲೈಕ್ ಮಾಡಿ ಇಷ್ಟು ತೋಟ ಮಾಡಿಲ್ಲ, ತರಕಾರಿ ತೋಟ ಮತ್ತು ಹಣ್ಣಿನ ತೋಟ. ಅದು ಹೆಂಗಿತ್ತಂತ ಹೇಳಿ ನಿಮಗೂ ತೋರಿಸು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನಾನು ಅಮ್ಮನೊಟ್ಟಿಗೆ ಮಾಡ್ತಾ ಇದ್ದೆ. ಅಮ್ಮನ ಹತ್ರ ಕೇಂಬ ಹೆಂಗೆ ಮಾಡಿದೆ ನೀನು, ಅದಕ್ಕೆ ಎಂಥದೆಲ್ಲ ಹಾಕಿದೆ ಅಂತ ಹೇಳಿ ಕೇಂಬಾಕ ಪಾಪ ಬನ್ನಿ. ಊರಾಗಿರುವುದಂದ್ರೆ ಒಂಥರ ಖುಷಿ ಅಲ್ದ ಮರ್ರೆ. ತೋಟ ತೋರ್ಸಕೋತೆ ಅಂತ ಹೇಳಿದೆ. ದೊಡ್ಡ ತೋಟ ಅಂತ ಅಲ್ಲ ನಮ್ದು, ಸಣ್ಣ ತೋಟ ಅಷ್ಟೇ. ನೀವು ಅನ್ಕೊಂಬ್ರ ಇವಳು ತೋಟ ತೋರ್ಸಕೋತ್ಲ ಅಂತ ಹೇಳಿ ರಾಶಿ ತೋಟ ಇತ್ತ ಅಂತ ಹೇಳಿ ಅನ್ಕೊಂಬ್ರಿ, ಅಷ್ಟೆಲ್ಲ ಇಲ್ಲ. ಸಣ್ಣ ತೋಟ, ಚಿಕ್ಕದಾಗಿದೆ. ತೋರಿಸ್ತೀನಿ ಬನ್ನಿ. ಫಸ್ಟಿಂದ ತರಕಾರಿ ಅಂತ ಅಂದು ಹೇಳ್ರೆ, ಅಮ್ಮ ಬಸ್ಲಿ ಮಾಡಿಲ್ಲ, ಎಷ್ಟು ಚಂದ ಮಾಡಿಲ್ಲ ಅಂತ ಹೇಳ್ರೆ ನಿಮಗೂ ತೋರಿಸ್ತೆ ಗಾಣಿ. ಎಷ್ಟು ಲೈಕ್ ಬೆಳೆದಿತ್ತು. ಅದಕ್ಕೇಂಬ ಅಮ್ಮನ ಹತ್ರ ಬೇರೆ ಅಂತ ಕೆಮಿಕಲ್ ಅಂತ ಹಾಕಿ ಮಾಡಿದ್ಯಾ ಇಲ್ಲ ಅಂತ ಹೇಳ್ರೆ ಹಾಗೆ ಮಾಡಿದ್ಯಾ ಅಂದು ಹೇಳಿ ಕೇಂತೆ ಅಮ್ಮನ ಹತ್ರ ಅಂತ ಹೇಳ್ತ್ಲಕ್ಕಂಬ. ಎಷ್ಟು ಲೈಕ್ ಹಬ್ಬಿತ ಕಾಣಿ ಅಲ್ದ, ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಹಸ್ರಾಗಿ ಕಾಣಿಸ್ತಾ ಇತ್ತು. ಅದೇ ಬೆಂಗಳೂರು ಬದೆಗಾರ ಇದಕ್ಕೆ ಎಷ್ಟು ದುಡ್ಡು ಕೊಡಕ್ಕೆ ನಾವು. ನಾ ಯಾವತ್ತು ಬೆಂಗಳೂರಾಗೆ ಬಸ್ಲಿ ಎಲ್ಲ ತಗೊಂಡ್ಲೇ ಇಲ್ಲ. ಹಂಗಾಗಿ ಅದಕ್ಕೆ ಪ್ರೈಸ್ ಎಲ್ಲ ಎಷ್ಟು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ನಂಗೆ ಯಾವತ್ತಾರು ಬಸ್ಲಿ ಬೇಕಂತ ಹೇಳ್ರೆ ಮನೆಗೆ ಹೇಳ್ರೆ ಅಮ್ಮನೇ ಪ್ರತಿ ಸಲನೂ ಕಳಿಸ್ಕೊಡ್ತಿಲ್ಲ. ಅಮ್ಮ, ಈ ಬಸ್ಲಿಗೆ ನೀ ಎಂಥದೆಲ್ಲ ಹಾಕಿ ಬೆಳೆಸಿದ್ದು, ಇಷ್ಟು ಲೈಕ್ ಮಾಡಿದ್ಯಲ್ಲ, ಎಂಥದೆಲ್ಲ ಹಾಕಿದೆ ಇದಕ್ಕೆ? ಗೊಬ್ಬರ, ಸಗಣಿ ಗೊಬ್ಬರ ಅಷ್ಟೇ ಹಾಕದ, ಮತ್ತೆಂತ ಹಾಕ್ಲಿಲ್ಲ? ಅದೆಂತ ಹಾಕ್ಲಿಲ್ಲ. ರಸಾಯನ ಅಂದ್ರೆ ಈಗ ಕೆಮಿಕಲ್ದೆಲ್ಲ ಬರುತ್ತಲ್ಲ, ಅದೆಂತ ಹಾಕ್ಲಿಲ್ಲ? ಅದೆಂಥದ್ದು ಹಾಕ್ಲಿಲ್ಲ. ಇದಿಷ್ಟ್ರಾಗಿ ಇಷ್ಟು ಲೈಕ್ ಮಾಡಿ ಬೆಳೆದಿದೆ. ಹೌದಾ? ಕೇಂತಲ್ದ ಎಂಥದ್ದು ಹಾಕ್ಲಿಲ್ಲ ಅವಳ. ಬೇರೆ ರಾಸಾಯನಿಕ ವಸ್ತು ಅಂತ ಹೇಳ್ರೆ ಈಗ ಕೆಮಿಕಲ್ ಎಲ್ಲ ಬರುತ್ತಲ್ಲ, ಅದೆಂಥದ್ದು ಹಾಕ್ಲಿಲ್ಲ. ಇದು ಇಷ್ಟು ಚಂದ ಆಪಕ್ಕೆ ಕಾರಣನೇ ಹಟ್ಟಿ ಗೊಬ್ಬರ ಇತ್ತಲ್ಲ, ಅದು ಮತ್ತು ಸಗಣಿ ಎಲ್ಲ ಹಾಕಿ ಮಾಡೋದಿದು. ಇದೆಂತ ಹೇಳಿ ಕಾಣಿ, ಇದು ಬಸ್ಲೆಗೆ ಬೀಜ ಆಯ್ತು ಕಾಣಿ. ಬಸ್ಲೆ ಬೀಜ ಆತಂದು ಹೇಳಿ ನಂಗೆ ಗೊತ್ತೇ ಇಲ್ಲ ಆಯ್ತಾ. ನೆಕ್ಸ್ಟ್ ನೀವು ಹಾಕೋತಿಗೆ ಇದೇ ಬೀಜ ಹಾಕ್ರು ಬಸ್ಲಿ ಆತ್ತು, ಲೈಕ್ ಆತ್ತು. ಹೌದಲ್ದಮ್ಮ? ಬಸ್ಲಿ ಆತ್ತ. ಈಗ ನೆಕ್ಸ್ಟ್ ಎಂತ ಅಂತ ಹೇಳ್ರೆ, ನೆಕ್ಸ್ಟ್ ಮೆಣಸಿನ ಗಿಡ ಮಾಡಿಳ. ಒಂದು 2 ಟಬ್ಬಾಗೆ ಮೆಣಸಿನ ಗಿಡ ನೆಟ್ಟಿಳ. ಅದು ಹೆಂಗೆ ಅಂತ ಹೇಳಿ ನಿಮ್ಗೂ ತೋರಿಸ್ತೆ ಕಾಣಿ. ಎಷ್ಟು ಚಂದ ಇತ್ತು ಅಂತ ಹೇಳಿ ನಿಮ್ಗೂ ತೋರಿಸ್ತೆ ಕಾಣಿ. ಇದೆ ಕಾಣಿ, 2 ಮೆಣಸಿನ ಗಿಡ ನೆಟ್ಟಿಳ. ಅದು ಚಂದ ಆಯಿತು, 2 ಚಂದ ಆಯ್ತು. ಇನ್ನು ಮೆಣಸಿನಕಾಯಿ ಆಯಿಲ್ಲ, ಇನ್ನು ಸಣ್ಣ ಗಿಡ ಲೈಕ್ ಐತೆ. 2 ಮೆಣಸಿನ ಗಿಡನೂ ಲೈಕ್ ಐತೆ. ನೆಕ್ಸ್ಟ್ ಎಂತ ಅಂತ ಹೇಳ್ರೆ, ನಾವು ಒಂದು ಪುದೀನ ಗಿಡ ನೆಟ್ಟಿದ್ದು. ನಾವೀಗ ಬೆಂಗಳೂರಾಗೆಲ್ಲ 10 ರೂಪಾಯಿಗೆ ಪುದೀನ ಕಟ್ಟೆ ತಕಂತು. ಇದು ಅಮ್ಮ ಇಲ್ಲೆಲ್ಲ ಸಂತಿಗೆ ಹೋದತಿ ಪುದೀನ ಗಿಡ ತಗೊಂಬಂದು ಹೇಳಂಬ್ರ. ಅದನ್ನೇ ಒಂದು ಚಂದ ಮಾಡಿ ಒಂದು ಟಬ್ಬಿಗೆ ಹಾಕಿ ನೆಟ್ಟಿಳು. ಅದು ಎಷ್ಟು ಲೈಕ್ ಐತೆ ಅಂತ ಹೇಳ್ರೆ, ನಾವು ಊರಿಗೆ ಬಂದತೆ ನಂಗೆ ಫಸ್ಟ್ ಕಂಡು ಖುಷಿ ಆದ್ದೇ ಅದು. ಎಂತಕ್ಕಂದ್ರೆ ನಾವು ಬೆಂಗಳೂರಾಗೆಲ್ಲ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾಗಂತೂ, ಇಲ್ಲೇ ಮನೆಗೆ ಇಷ್ಟು ಲೈಕ್ ಐತಲ್ಲ ಅಂದೇಳಿ ನಂಗೆ ಖುಷಿ ಆಯ್ತು. ಅದು ಹೆಂಗಿತ್ತು ಅಂತ ತೋರಿಸ್ತೆ ಬನ್ನಿ. ಪುದೀನ ಗಿಡ ಮನೆಗೆ ನೆಟ್ರಿ ಇಷ್ಟು ಲೈಕ್ ಅತ್ತಂದು ಹೇಳಿ ನಂಗೆ ಗೊತ್ತೇ ಇಲ್ಲ ಆಯ್ತು. ಅದು ಎಂಥದ್ದು ಕೆಮಿಕಲ್ ಹಾಕದೆ ನೆಟ್ರಿ ಇಷ್ಟು ಲೈಕ್ ಅತ್ತಂದು ಹೇಳಿ ನಂಗೆ ಗೊತ್ತಿಲ್ಲ. ನಂಗೆ ಕಂಡಂತೂ ಭಾರಿ ಖುಷಿಯಾಗಿ ಹೋಯ್ತು. ಕಂಡ್ರಿ ಅಲ್ದ ನೀವೇ ಪುದೀನ ಗಿಡ ಎಷ್ಟು ಲೈಕ್ ಇತ್ತು ಅಂತ ಹೇಳಿ. ಅದರ ಒಂದು ಹುಳ ಕೂಡ ಇಲ್ಲ, ಒಂದು ಎಲೆಗೂ. ಅಷ್ಟು ಲೈಕಾಗಿ ಹೊಬ್ಬಿತ್ತು. ಒಳ್ಳೆ ಮಾಡಿಳ, ನಂಗೆ ಖುಷಿ ಆಯ್ತು ಅದು ಕಂಡು. ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ, ಗೆಣಗಿರುತ್ತಲ್ಲ, ಸಿಹಿ ಗೆಣಸು. ಈಗ ಎಲ್ಲರೂ ನೆಲದ ಮೇಲೆ ಮಾಡ್ತಾರೆ. ನಮ್ಮನೆ ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಚೇಂಜ್ ರೀತಿಯಾಗೆ ನೆಟ್ಟಿರ. ಅದು ಯಾವ ರೀತಿ ನೆಟ್ಟಿರ ಅಂತ ಹೇಳಿ ತೋರಿಸ್ತೆ ಬನ್ನಿ ನಿಮಗೆ. ಅಮ್ಮ, ಇದು ನೀವು ಎಂತಕ್ಕೆ ಚೀಲ್ದ ಮಾಡಿರಿ ಅಲ್ಲ, ಎಂತಕ್ಕೆ? ನೆಲದ ಮಾಡ್ರೆ ಎಲ್ಲಿ ತಿಂತ. ಹಾಂ, ಚೀಲ್ದ ಮಾಡ್ರೆ ಲೈಕ್ ಬದತ್ತಾ? ಹಾಂ, ನಾ ತೋರಿಸ್ತೆ ಕಾಣಿ ಈಗ ಎಷ್ಟು ಲೈಕ್ ಮಾಡಿ. ನಮ್ಮ ಮನೆಗೆ ಅಂದ್ರೆ ನೆಲದಾಗ ಹಾಕಲಿಲ್ಲ ಗೆಣ್ಗೆ, ನಾವೊಂದು ಪ್ಲಾಸ್ಟಿಕ್ ಚೀಲ್ದಾಗ ಹಾಕಿದ್ದು. ಎಷ್ಟು ಲೈಕ್ ಹಬ್ಬಿತ ಕಾಣಿ ಗಿಡ. ಚೀಲ್ದಾಗಿತ್ತು ಅಂದರೆ ಎಷ್ಟು ಗೆಣಸಾರು ಈ ಚೀಲ್ದಾಗೆ ಇರುತ್ತೆ. ಅದು ಇಂತಿಷ್ಟು ಟೈಮ್ ಅಂತ ಹೇಳಿ ಇರುತ್ತಲ್ಲ. ಎಷ್ಟು ಟೈಮರಿಗಮ್ಮ ಅದು? ಹಾಂ, 3.5 ತಿಂಗಳಿತ್ತು. 3.5 ತಿಂಗಳ ಆರ್ಮೇಲೆ ಗೆಣ್ಗೆ ತೆಗೆದ್ರೆ ಅದರೊಳಗೆ ಚೀಲದೊಳಗೆ ಗೆಣ್ಗಿರುತ್ತೆ. ಇಲ್ಲಿ ಗೆಣ್ಗಿನ ಗಿಡ ಹೆಂಗಿತ್ತು ಅಂತ ಹೇಳಿ ಕಾಣಿ. ಸುಮಾರು ಬಳ್ಳಿ ಬಂದಿತ್ತು. ನೆಕ್ಸ್ಟ್ ಮಾಡುವತ್ತಿಗೆ ಇದೇ ಒಂದು ಬಳ್ಳಿ ತಗೊಂಡು ಹಾಕಿ ಮತ್ತೆ ಮಾಡೋಕತ್ತ. ಇಷ್ಟು ಗಿಡ ಹುಟ್ಟೈತೆ. ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ, ಎಕ್ಕಿ ಗಿಡ ಎಲ್ಲರ ಮನೆಗೂ ಇರೋದಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ನಮ್ಮ ಮನೆಗೆ ಎಕ್ಕಿ ಗಿಡ ನೆಟ್ಟಿರ. ಚಂದ ಐತೆ, ಚಂದ ಮಾಡಿ ನೆಟ್ಟಿರ. ಅದು ಈಶ್ವರನಿಗೆ ಇಷ್ಟ ಅಂತ ಹೇಳ್ತಾರಲ್ಲ, ಎಕ್ಕೆ ಹೂ ಈಶ್ವರನಿಗೆ ಇಷ್ಟ ಅಂತ ಹೇಳ್ತಾರಲ್ಲ. ಹಿಂಗೆ ತೋರಿಸ್ತಿ ತಡೀನಿ ಹೆಂಗಿತ್ತು ಅಂತ ಹೇಳಿ. ನಮ್ಮನೆಗೆ ದಿನ ಎಕ್ಕೆ ಗಿಡಕ್ಕೆ ಪೂಜೆನೂ ಮಾಡ್ತೀವಿ ನಾವು. ಮತ್ತೆಂತ ಅಂದರೆ ಈಗ ಗಣೇಶ ಚತುರ್ಥಿ ಸಮಯದಾಗೆಲ್ಲ ಎಕ್ಕೆ ಹೂನ ಮತ್ತು ಎಲೆನ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಎಕ್ಕೆ ಗಿಡ ಅದು ಹೂ ಮತ್ತು ಎಲೆನ ಔಷಧಿಗೂ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ.
ಈ ಗ್ರಾಮೀಣ ಪ್ರದೇಶದಾಗ ಎಕ್ಕೆ ಗಿಡ ಒಂದು ಪವಿತ್ರ ಗಿಡ ಅಂತ ಹೇಳಿಯೇ ನಾವು ತಿಳ್ಕೊಂಬ. ನೆಕ್ಸ್ಟ್ ಎಂತ ಅಂತ ಹೇಳ್ರೆ ತೊಂಡೆಕಾಯಿ ಅಂತಾರಲ್ಲ, ಆ ಗಿಡನ ಹಾಕಿದ್ದು ನಾವು ಒಂದು 2-3 ವರ್ಷ ಆಯ್ತು. ನಮ್ಮನೆಗೆ ಆ ಗಿಡನೇ ಇಲ್ಲ ಆಯ್ತು. ಒಂದು 4 ವರ್ಷದ ಹಿಂದೆ ನಮ್ಮನೆ ಅಮ್ಮ ಎಂತ ಮಾಡ್ಯಾಳ, ನಮ್ಮ ಮನೆಗಿರೋ ಗಿಡನ ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟಿರಾಯ್ತು. ಅವ್ರು ಎಂತ ಮಾಡ್ರೆ, ಈ ಸಲ ನೀವು ನೆಡೀನಿ ಅಂತ ಹೇಳಿ ಅದ್ರಾಗೆ ಒಂದು ಈ ಸಲ ನೀವು ಹಾಕಿ ಚಂದ ಮಾಡಿ ಅಂತ ಹೇಳಿ ಅವ್ರು ಕೊಟ್ಟು ಹೋಯ್ರ. ಅದು ಹೆಂಗೆ ಹಾಕಿದ್ವು ಅಂತ ಹೇಳಿ ನಿಮ್ಗೆ ತೋರಿಸ್ತೆ ಬನ್ನಿ. ನನಗೆ ತೊಂಡೆಕಾಯಿ ಪಲ್ಯ ಅಂದ್ರೆ ಭಾರಿ ಇಷ್ಟ ಮರ್ರೆ. ಈ ಸಲ ಬಂದಿನಲ್ಲ ತಿನ್ಕೊಂಡೇ ಹೋಯ್ಕ. ಎಷ್ಟು ಲೈಕ್ ಮಾಡಿರ ಕಾಣಿ. ಹೀಗೆ ಸುತ್ತ ಕೋಲೆಲ್ಲ ನಿಲ್ಲಿಸಿ ನಾವು ಗಿಡನ ಹಾಕಿದ್ದು. ಇದು ಅಮ್ಮ ಮಾಡೋದ ಗಿಡ. ಲೈಕ್ ಆಯ್ತು. ತೊಂಡೆಕಾಯಿನೂ ಈಗ ಆಪಕ್ಕೆ ಸ್ಟಾರ್ಟ್ ಆಯ್ತು. ಕಾಣಿ ನೀವೇ ಹೆಂಗಿತ್ತಂದು ಹೇಳಿ, ಗಿಡನ ಹೆಂಗೆ ನೆಟ್ಟಿರಂದು ಹೇಳಿ ಕಾಣಿ. ಅಮ್ಮ ತೊಂಡೆಕಾಯಿ ಎಲ್ಲಿತ್ತಿಲ್ಲ ಇಲ್ಲೇ ತೊಂಡೆಕಾಯಿ ಆಪ ಸ್ಟಾರ್ಟ್ ಆಯ್ತು ಈಗ. ಅಲ್ಲೆಲ್ಲ ಆಯ್ತು, ಒಂದೊಂದೊಂದೊಂದೊಂದು ತೊಂಡೆಕಾಯಿ ಆಯ್ತು. ಇದೆಲ್ಲ ಮಾಡ್ರೆ ನಾವು ಅಂಗಡಿಯಿಂದ ಏನು ಜಾಸ್ತಿ ತರಕಾರಿ ಎಲ್ಲ ತಗೊಬರ್ಕಂದು ಹೇಳಿ ಏನಿಲ್ಲ, ನಾವು ಮನೆಗೆ ಫ್ರೆಶ್ ಆಗಿ ಮಾಡ್ತೇವೆ. ಇಲ್ಲೆಲ್ಲ ಕಾಣಿ ಎಷ್ಟು ಆಯ್ತು ಅಂತ ಹೇಳಿ ಆಪಕ್ಕೆ ಸ್ಟಾರ್ಟ್ ಆದಷ್ಟೇ. ಮನೆಗೆಲ್ಲ ತರಕಾರಿ ಗಿಡ ಹಾಕೊಂಡ್ರೆ ಒಂದು ಲಾಭ ಎಂತ ಅಂತ ಹೇಳಿದ್ರೆ ಫ್ರೆಶ್ ಆದ ತರಕಾರಿಯೂ ಸಿಕ್ಕುತ್ತೆ. ಮತ್ತು ಎಂತ ಅಂದ್ರೆ ಅಂಗಡಿಗೂ ಹಾಕೋದು ಬೇಡ ದುಡ್ಡನ್ನು, ನಮ್ಮ ಮನೆಗೆ ಇರುತ್ತಲ್ಲ ಅಂದೇಳಿ ಅದೊಂದು ಬೆಸ್ಟ್. ನೆಕ್ಸ್ಟ್ ಒಂದು ಹಣ್ಣಿನ ಗಿಡ ನೆಟ್ಟಿಳ ಎಂತ ಅಂತ ಹೇಳಿ ತೋರಿಸ್ತೆ ಬನ್ನಿ. ಹಂಗೆ ಸ್ವಲ್ಪ ಹೂವಿನ ಗಿಡ ಎಲ್ಲ ನೆಟ್ಟಿರ. ನಾನು ಅಮ್ಮ ಅದೇ ಹೇಳ್ತೀನಿ ನನ್ನ ಹತ್ರ, ಹೂವಿನ ಗಿಡ ಎಲ್ಲ ನೆಟ್ಟಿದ್ವಲ್ಲ ನೀ ಅದನ್ನು ತೋರಿಸು, ಅದನ್ನು ನಾ ಕಷ್ಟಪಟ್ಟು ನೆಟ್ಟದ್ದು ಅಂದೆಲ್ಲ ಹೇಳ್ತಾ ಇದ್ಲ. ನಾ ಅದೇ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಹಿಂದಿನ ವೀಡಿಯೋದಾಗೆಲ್ಲ ಅದನ್ನು ಹಾಕಿದೆ ನಮ್ಮ ಮನೆಗೆ ಎಷ್ಟು ಹೂವಿನ ಗಿಡ ಇತ್ತಂದು ಹೇಳಿ ಅಂದು ಹೇಳ್ತಾ ಇದ್ದೆ. ಎಂಥ ಹಣ್ಣಿನ ಗಿಡ ಅಂತ ಹೇಳಿದ್ರೆ ಪರಂಗಿ ಹಣ್ಣು ಅಂದರೆ ಪೈನಾಪಲ್ ಅಂತಾರಲ್ಲ, ಅದು ಎಷ್ಟು ಲೈಕ್ ಐತೆ ಕಾಣಿ ತೋರಿಸ್ತೆ ಬನ್ನಿ. ಈಗ ಆಪಕ್ಕೆ ಸ್ಟಾರ್ಟ್ ಆದಷ್ಟೇ. ಇಲ್ಲೊಂದು ಆಯ್ತಾ, ಟೋಟಲ್ 3 ಪೈನಾಪಲ್ ಗಿಡ ಐತೆ ಇಳ್ಕಾಣಿ. ಈಗ ನೆಕ್ಸ್ಟ್ ಯಾವ ಗಿಡ ಅಂತ ಹೇಳಿದ್ರೆ ದೇವಲ್ಸಿನಕಾಯಿ, ದೀಗುಜ್ಜೆ ಅಂತ ಹೇಳ್ತಾರಲ್ಲ, ನಾವು ದೇವಲ್ಸಿನಕಾಯಿ ಅಂತೂ ಕೆಲವು ವೀಡಿಯೋಸಲ್ಲೆಲ್ಲ ಕಂಡಿದ್ದೆ, ಅದು ದೀಗುಜ್ಜೆ ಅಂತ ಹೇಳ್ತಾರೆ. ಅದು ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾವು ದೇವಲ್ಸಿನಕಾಯಿ ಅಂತ ಹೇಳೋದೆ. ಅದು ಯಾವಾಗೋ ಒಂದ್ಸಲ ನೆಟ್ಟದ ಮರ ಅದ. ಈಗ ಎಷ್ಟು ಲೈಕ್ ಐತೆ ಅಂತ ಹೇಳಿ ತೋರಿಸ್ತೆ ಕಾಣಿ. ಇದು ನಮ್ಮನೆ ದೇವಲ್ಸಿನ ಮರ. ಈಗ ದೇವಲ್ಸಿನಕಾಯಿ ಆಪಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲೆಲ್ಲ ಒಂದೊಂದು ದೇವಲ್ಸಿನಕಾಯಿ ಆಯ್ತು, ತೋರಿಸ್ತೆ ಕಾಣಿ ಹೆಂಗಿತ್ತಂದು ಹೇಳಿ. ಇಲ್ಲಿ ಕಾಣಿ, ಇದು ಕಂಡ್ರೆ ಮೇಲೆ ಗೊತ್ತಾಪಕ್ಕೆ ನಿಮಗೆ. ಇದಕ್ಕೆ ದೀಗುಜ್ಜೆ ಅಂತ ಹೇಳ್ತಾರಲ್ಲ ಬೇರೆ ಕಡೆ ಎಲ್ಲ, ನಾವು ದೇವಲ್ಸಿನಕಾಯಿ ಅಂತ ಹೇಳಿ ಹೇಳ್ತು. ಇನ್ನು ಬೆಳಿಲ್ಲ, ಅದೇ ಎಲ್ಲ ಎಳೀತು. ಸುಮಾರು ಕಾಯಿ ಇತ್ತು ಮೇಲೆಲ್ಲ, ಸುಮಾರು ಕಾಯಿ ಆಯ್ತು. ಅದೆಲ್ಲ ವಿಡಿಯೋದಾಗ ಅಷ್ಟು ತೋರ್ತಾ ಇಲ್ಲ. ಇಲ್ಲಿ ಕಾಣಿ, ಇಲ್ಲಿತ್ತ ಕಡಿಕೆ, ಇಲ್ಲಿತ್ತ ಇಷ್ಟೇನೆ ಇತ್ತು ಕಾಣಿ. ಈ ದೇವಲ್ಸಿನಕಾಯಿಯಾಗಿ ಯಾವ ಡಿಶ್ ಮಾಡ್ರು ಒಳ್ಳೆ ಲೈಕ್ ಆತ ಟೇಸ್ಟ್. ಫ್ರೈ ಮಾಡ್ತು, ಪಲ್ಯ ಮಾಡ್ತು, ಎಷ್ಟು ಲೈಕ್ ಆತಂದು ಹೇಳಿದ್ರೆ ಈಗ ಫ್ರೈ ಮಾಡ್ದತಿ ಸೇಮ್ ಫಿಶ್ ಫ್ರೈ ತಿಂದಂಗೆ ಅಷ್ಟು ಲೈಕ್ ಆಗ್ತದೆ ಟೇಸ್ಟ್. ಅದು ನಾವು ಮನೆಗೆ ಬೆಳೆದಿರ್ತೀವಲ್ಲ, ಅದ್ರ ರುಚಿ ಮತ್ತು ಜಾಸ್ತಿ ಇರುತ್ತೆ. ಈ ಗಿಡ ನೆಟ್ಟು ನಾವು ಇದು ಈಗ ದೇವಲ್ಸಿನಕಾಯಿ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಯ್ತೇನೋ ಅಷ್ಟೇ. ಇದು 2ನೇ ವರ್ಷ. ಈಗ ಲಾಸ್ಟ್ ಹಣ್ಣಿನ ಗಿಡ ಯಾವುದಂತ ಹೇಳಿದ್ರೆ ಪಪಾಯ ನೆಟ್ಟಿದ್ದು. ಸುಮಾರು ವರ್ಷನೇ ಆಯಿತು ಪಪಾಯ ಗಿಡ ಇಲ್ಲ ನಮ್ಮ ಮನೆಗೆ. ಈಗ ಸದ್ಯದಾಗ ಅದು ತೋರಿಸ್ತೆ ಬನ್ನಿ. ಈಗ ಪಪ್ಪಾಯ ಆದಷ್ಟೇ, ಹೆಂಗಿತ್ತಂದು ಹೇಳಿ ತೋರಿಸ್ತೆ. ನಾವು ಗಿಡ ಮಾತ್ರ ಮಾಡೋದಲ್ಲದೆ ಈ ಕಾಣಿ ಇವ್ರೂ ಸಾಕಿದ್ದು ಕಾಣಿ, 3 ಇದ್ದು ಕಾಣಿ, 3 ಹೊಡ್ಕಂತಿರ್ತು ಇಡೀ ಹೊತ್ತು. ಇನ್ನೊಂದು ಬದ ಇವ್ರು ಕಾಣಿ, ಇವರು ಎನಿ ಟೈಮ್ ನಮ್ಮ ಬೆನ್ನಿಗೆ ಇರೋದು, ಇಡೀ ಹೊತ್ತು ಬೆನ್ನಿಗೆ, ಎಲ್ಲರೂ ನಮ್ಮ ಬೆನ್ನಿಗೆ ಇದ್ರು ಕಾಣಿ. ಇವರು ಎಲ್ಲ ಇದ್ರು ನಮ್ಮ ಮನೆಗೆ. ಇವ್ರು ಕಾಣಿ ನಮ್ಗಿಂತ ಮುಂದಿದ್ರು, ಪಪ್ಳಿಕಾಯಿ ಗಿಡ ತೋರ್ಸೋಕೆ ನಮ್ಗಿಂತ ಮುಂದಿದ್ರು ಕಾಣಿ. ನಿಮಗೆಲ್ಲ ಇವರೇ ತೋರಿಸ್ತಾರ ಅನ್ಸತ್ತೆ ನಮ್ಮನೆ ಹಣ್ಣಿನ ಗಿಡನೆಲ್ಲ. ಏನೋ ಮುಂದೆ ಓಡ್ತಾರೆ, ನಮ್ಮನೆಲ್ಲ ದುಡ್ಡು ಹಾಕಿ ಓಡ್ತಾರಪ್ಪ ಇವರು. ಇನ್ನು ಪಪ್ಪಾಯಿ ಗಿಡ ಸಣ್ಣ ಗಿಡ ಆದಷ್ಟೇ, ಕಾಯಿ ಸಣ್ಣ ಸಣ್ಣ ಕಾಯಿ ಬಿಟ್ಟದಷ್ಟೇ, ಇನ್ನೂ ದೊಡ್ಡದಾಗ್ತಿದೆ. ಇದು ನಮ್ಮನೆ ಪಪ್ಪಾಯಿ. ಇದು ಲಾಸ್ಟ್ ಎಂತಂದು ಹೇಳಿದ್ರೆ ಟೊಮೆಟೊ ಗಿಡ. ಟೊಮೆಟೊ ಕಾಯಿ ಇಲ್ಲ, ಇನ್ನು ಕಾಯಿ ಹಾಪಕ್ಕೆ ಸ್ಟಾರ್ಟ್ ಆಯ್ತು. ಟೊಮೆಟೊ ಗಿಡನೂ ಒಂದಲ್ಲ 2 ಗಿಡ ಇತ್ತು. ಒಂದು ಎಲ್ಲಿ ನೆಟ್ಟಿದ್ದು, ಇನ್ನೊಂದು ಬೇರೆ ಬದಿ ನೆಟ್ಟಿದ್ದು. ಇದಿಷ್ಟು ಇವತ್ತಿನ ವಿಡಿಯೋ. ಇದೆಲ್ಲ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಮುಂದೆ ಎಂಥ ವಿಡಿಯೋ ಬೇಕಂತ ಹೇಳಿ ನೀವು ಹಾಗಿಂದೆ ವಿಡಿಯೋ ಮಾಡುವ. ಬಾಯ್ ಎಲ್ಲರಿಗೂ. ಬಾಯ್ ಹೇಳ ಎಲ್ಲರಿಗೂ. ಬಾಯ್ ಅನ್ನ ಬಾಯ್ ಅನ್ನ. ಬಾಯ್.